ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಾವು 2 ಡಿಜಿಟ್ ಸ್ಕ್ವೇರ್ ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಇದು 2 ಡಿಜಿಟ್ ಸ್ಕ್ವೇರ್ ಯಾವುದ್ರಲ್ಲಿ ಕೇಳ್ತಾರೆ ಅಂದರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು. ರೈಲ್ವೆ RRB ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ಅದಕ್ಕೋಸ್ಕರ 2 ಡಿಜಿಟ್ ಸ್ಕ್ವೇರು. ಇದಾದಮೇಲೆ 3 ಡಿಜಿಟ್ ಸ್ಕ್ವೇರು ಇವೆಲ್ಲ ಇಂಪಾರ್ಟೆಂಟು. ಸೊ 2 ಡಿಜಿಟ್ ಸ್ಕ್ವೇರ್ ಇದ್ದಾಗ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. 2 ಡಿಜಿಟ್ ಸ್ಕ್ವೇರ್ ನೋಡಿ ಯಾವ ಥರ. ಈಗ 22 ಹೋಲ್ ಸ್ಕ್ವೇರ್, 58 ಹೋಲ್ ಸ್ಕ್ವೇರ್ ಆ್ಯಂಡ್ 39 ಹೋಲ್ ಸ್ಕ್ವೇರ್, ಈ ಥರ 2 ಡಿಜಿಟಲ್ ಇದ್ದಾಗ ಸ್ಕ್ವೇರ್ ಮಾಡಿದಾಗ ಯಾವ ಥರ ಮಾಡೋಣ. ನಿಮಗೆ ಬೇಸಿಕ್ ಮೆಥಡ್ ಗೊತ್ತು ಯಾವ ರೀತಿ. ಈ ಥರ ಸ್ಕ್ವೇರ್ ಇದ್ದಾಗ 58 ಅಂದರೆ 58 ಇಂಟು 58, ಈ ಥರ 8ರಿಂದ ನೆಕ್ಸ್ಟ್ 5ರಿಂದ ಈ ಥರ ನೀವು ಸ್ಟೆಪ್ ಮಾಡಿ ಆ್ಯಡ್ ಮಾಡೋ ಗಂಟ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇದ್ದಾಗ ಈಸಿಯಾಗಿ ಯಾವ ರೀತಿ ಟ್ರಿಕ್ಸಲ್ಲಿ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಫಸ್ಟು ಯಾವ ರೀತಿ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ನೋಡಿ, 12 ಹೋಲ್ ಸ್ಕ್ವೇರ್. 12 ಹೋಲ್ ಸ್ಕ್ವೇರ್ ಅಂದರೆ ನೋಡಿ, ಫಸ್ಟ್ ಈ ಥರ ಇದ್ದಾಗ ನಾವು ಯಾವ ಥರ 3 ಸ್ಟೆಪ್ಸ್ ಮಾಡ್ಕೋತೀವಿ. 3 ಸ್ಟೆಪ್ಸ್ ಮಾಡಿಕೊಂಡು 2 ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ ಎಷ್ಟು? 4 ಅಲ್ವಾ. ನೆಕ್ಸ್ಟು 1 ಸ್ಕ್ವೇರ್ ಅಂದರೆ ಎಷ್ಟು? 1 ಅಲ್ವಾ. ಸೊ 1 ಇಂಟು 2 ಇವೆರಡನ್ನು ಇಂಟು ಮಾಡೋಣ. 1 ಇಂಟು 2 ಎಷ್ಟಾಯಿತು? 2. 2 ಇಂಟು 2 4. ಸೊ 12 ಸ್ಕ್ವೇರ್ ಅಂದರೆ ಎಷ್ಟು? 104. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ 15 ಸ್ಕ್ವೇರ್, 15 ಸ್ಕ್ವೇರ್ ಯಾವ ರೀತಿ? 3 ಸ್ಟೆಪ್, 3 ಭಾಗ ಮಾಡಿಕೊಂಡು ಫಸ್ಟು 5 ಸ್ಕ್ವೇರ್ ಅಂದರೆ 25. ನೆಕ್ಸ್ಟ್ 1 ಸ್ಕ್ವೇರ್ ಅಂದರೆ 1. ನೆಕ್ಸ್ಟ್ 1 ಇಂಟು 5, 5 ಇಂಟು 1, 5 ಇಂಟು 1 5. ನೆಕ್ಸ್ಟ್ ಏನು ಮಾಡ್ತೀವಿ? ಇಂಟು 2 ಮಾಡ್ತೀವಿ. ಎಷ್ಟಾಯಿತು? 10 ಆಯಿತು. ಸೊ ಇದನ್ನ ಯಾವ ರೀತಿ ಬಿಡಿಸ್ಕೊಳ್ಳೋದು ಅಂದರೆ, ಫಸ್ಟ್ ಅಂಕಿ ಯಾವುದಿದೆ? 5 ಇದೆ. ಈ 2 ಎಲ್ಲಿ? ಇಲ್ಲಿ ಕ್ಯಾರಿ ಆಗುತ್ತೆ ಮುಂದಿನ ಅಂಕಿಗೆ. 10 + 2 12. 12ಕ್ಕೆ 2 ದಶಕ 1 ಎಷ್ಟಾಗುತ್ತೆ? ಇಲ್ಲಿ ಬಂತು. ಓಕೆನಾ. 1 + 1 2. ಸೊ ಆನ್ಸರ್ ಇಸ್ 225. ಅರ್ಥ ಆಯಿತು ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. 18 ಸ್ಕ್ವೇರ್, 18 ಸ್ಕ್ವೇರ್ ಅಲ್ವಾ. ಸೊ ಇದನ್ನ 3 ಪಾರ್ಟ್ಸ್, 1 2 3. ಫಸ್ಟ್ ಯಾವುದು? 8 ಸ್ಕ್ವೇರ್, 8ರ ವರ್ಗ 64, 1ರ ವರ್ಗ 1. 1 ಸ್ಕ್ವೇರ್ ಅಂದರೆ ಒಂದೇ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತೀವಿ? 8 ಇಂಟು 1, 1 ಇಂಟು 8. ನೆಕ್ಸ್ಟು ಇಂಟು 2 ಮಾಡ್ತೀವಿ. 8 1 8, 8 2 16, 16 ಆಯಿತು. ಈಗ ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ತೀವಿ? ಕೊನೆ ಡಿಜಿಟ್ನ ಅದೇ ರೀತಿ ಬರ್ಕೊಂಡು, ಸರಿನಾ. ಬರ್ಕೊಂಡಾದ್ಮೇಲೆ ಈ 6 ಎಲ್ಲೂ ಕ್ಯಾರಿ ಆಯ್ತದೆ? ಮುಂದಿನ ಅಂಕಿಗೆ ಕ್ಯಾರಿ ಆಯಿತು. 16 6 22. 22ಕ್ಕೆ 2 ಇಂದಷ್ಟಕ್ಕೆ 2 ಉಳಿತಲ್ಲಿ ಮುಂದಿನ ಅಂಕಿಗೆ ಹೋಗುತ್ತೆ. ಸರಿನಾ. 2 1 ಎಷ್ಟು? 3. ಸೊ ಆನ್ಸರ್ ಎಷ್ಟು? 324. ಅರ್ಥ ಆಯ್ತಲ್ವಾ? ನೋಡೋಣ ಇನ್ನು ಬೇರೆ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಕಾಣಿಸುತ್ತೆ ಅಲ್ವಾ ಇಲ್ಲಿ, 22 ಹೋಲ್ ಸ್ಕ್ವೇರ್, 22 ಹೋಲ್ ಸ್ಕ್ವೇರ್. ಈಗ 3 ಪಾರ್ಟ್, 1 2 3. 2 ಸ್ಕ್ವೇರ್ ಅಂದರೆ 4. ನೆಕ್ಸ್ಟ್ 2 ಸ್ಕ್ವೇರ್ ಅಂದರೆ 4. 2 2 4, 4 2 8. ಎಷ್ಟಾಯಿತು ಆನ್ಸರು? 484 ಆಯಿತು. ನೆಕ್ಸ್ಟು 26 ಹೋಲ್ ಸ್ಕ್ವೇರ್, 26 ಅಲ್ವಾ. ನೆಕ್ಸ್ಟು 3 ಪಾರ್ಟ್ ಮಾಡ್ದು. 6 ಸ್ಕ್ವೇರ್ ಅಂದರೆ ಎಷ್ಟು? 36. ನೆಕ್ಸ್ಟ್ 2 ಸ್ಕ್ವೇರ್ ಅಂದರೆ 4. ಮುಂದಿನ ಯಾವುದು? 2 ಇಂಟು 6 12, 12 ಇಂಟು 2 24. ಅದೇ ಅಲ್ವಾ. ನೋಡಿ 2 ಇಂಟು 6 ಇಂಟು 2. ನೋಡಿ ಇಲ್ಲೂ ಅದೇ ಥರ ಮಾಡಿದ್ದು. 1 ಇಂಟು 8 ಇಂಟು 2. ಅದೇ ರೀತಿಯಲ್ಲಿ 2 ಇಂಟು 6 ಇಂಟು 2 ಮಾಡಿದು. 6 2 12, 12 2 24 ಆಯಿತು.
ನೆಕ್ಸ್ಟ್ ಕೊನೆ ಅಂಕಿ ಯಾವುದಿದೆ ಲಾಸ್ಟ್ ಡಿಜಿಟು ಅದನ್ನ ಹಂಗೆ ಬರ್ಕೋತೀವಿ 6. ಈ 3 ಮುಂದಿನ ಅಂಕಿಗೆ ಕ್ಯಾರಿ ಆಗುತ್ತೆ. 24 3 27. 27ಕ್ಕೆ 7 ದಶಕ 2 ಮುಂದಿನ ಅಂಕಿಗೆ 2 ಕ್ಯಾರಿ ಆಯಿತು. 4 2 ಎಷ್ಟು 6. ಸೊ ಆನ್ಸರ್ ಇಸ್ 676 676. 26ರವರೆಗೆ ಎಷ್ಟು 676. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಮುಂದೆ ಅದೇ ರೀತಿ ಈಗ 28 ಹೋಲ್ ಸ್ಕ್ವೇರ್. 28 ಹೋಲ್ ಸ್ಕ್ವೇರ್ ಅಂದರೆ ಅದನ್ನು 3 ಭಾಗ ಮಾಡ್ಕೋತೀವಿ. ಫಸ್ಟು 8 ಸ್ಕ್ವೇರ್ ಅಂದರೆ 64. ನೆಕ್ಸ್ಟ್ 2 ಸ್ಕ್ವೇರ್ ಅಂದರೆ 4 ಆಯಿತು. ನೆಕ್ಸ್ಟ್ 8 2 16. 16 32. ಈಗ ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಕಡೆ ಅಂಕಿ ಹಂಗೆ ಬರ್ಕೊಳ್ಳೋದು. 6 ಇಲ್ಲಿ ಕ್ಯಾರಿ ಆಗುತ್ತೆ ಅಂದರೆ 32 + 6 38. 8 ದಶಕ 3 3 ಮಿಕ್ಕತ್ತು. ಆ 3 ಮುಂದಿನ ಅಂಕಿ ಕ್ಯಾರಿ ಆಯಿತು ಅಂದರೆ 4 3 7 784. ಸೇಮ್ ಅದೇ ರೀತಿ 30 ಮಾಡಿ. ನೀವೇ 31 ಮಾಡಿ. 31ಗೆ ಟ್ರೈ ಮಾಡ್ತೀರಾ? 1 2 3 ಪಾರ್ಟ್ಸ್ ಮಾಡಿಕೊಂಡು ಫಸ್ಟ್ ಯಾವುದು 1 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1. ನೆಕ್ಸ್ಟ್ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9. ಮಧ್ಯದಲ್ಲಿ ಯಾವ ಅಂಕಿ ಬರುತ್ತೆ? 3 × 1 3. 3 × 2 6. 3 ಒನ್ಲಿ 1 3 3 2 6 ಅಲ್ವಾ? ಸೊ ಆನ್ಸರ್ ಎಷ್ಟು 961. ಅದೇ ರೀತಿ ಇನ್ನೊಂದು 38 ಹೋಲ್ ಸ್ಕ್ವೇರ್ ಅಂತ ಕೇಳೋದು. 38 ಹೋಲ್ ಸ್ಕ್ವೇರ್ಗೆ 3 ಭಾಗ ಮಾಡ್ಕೋತೀವಿ. 8 ಸ್ಕ್ವೇರ್ ಅಂದರೆ 64. 3 ಸ್ಕ್ವೇರ್ ಅಂದರೆ 9. ಮಧ್ಯದಲ್ಲಿ ಯಾವ್ದು ಬರುತ್ತೆ? ಇವೆರಡನ್ನು ಗುಣಿಸೋಣ. 8 3 24. 24 × 2 48 ಅಲ್ವಾ? 24 2 48. ಸೊ 48 ಹಂಗೆ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ಕೊನೆ ಡಿಜಿಟ್ ಅದೇ ರೀತಿ ಬರ್ಕೋತೀವಿ. ಉಳಿದಿರುವಂಥದ್ದನ್ನು ಮುಂದಿನ ಅಂಕಿಗೆ ಕ್ಯಾರಿ ಮಾಡ್ತೀವಿ. ದಶಕ ತಗೊಂಡು 48 6 54. 54ಕ್ಕೆ 4 ದಶಕ 5 ಅದು ಮುಂದಿನ ಅಂಕಿಗೆ ಹೋಯ್ತದೆ. 9 5 14. ಸೊ ಆನ್ಸರ್ ಇಸ್ 1444. ಕ್ಲಾಸ್ ಅರ್ಥ ಆಯ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 65 ಹೋಲ್ ಸ್ಕ್ವೇರ್. ಇದನ್ನು ಯಾವ ರೀತಿ ಮಾಡೋದು? ಫಸ್ಟು 3 ಸ್ಟೆಪ್ಸ್. 1 2 3. 5 ಸ್ಕ್ವೇರ್ ಅಂದರೆ 25. 6 ಸ್ಕ್ವೇರ್ ಅಂದರೆ 36. ನೆಕ್ಸ್ಟು 6 5 30. 32 60. ಸೊ ನೆಕ್ಸ್ಟ್ ಸ್ಟೆಪ್ ಕೊನೆಯದು 5 ಅಂತ ಬರ್ಕೋತೀವಿ. 2 ಇಲ್ಲಿ ಕ್ಯಾರಿ ಆಗುತ್ತೆ 62. 62ಗೆ 2 6 ಮುಂದಿನ ಅಂಕಿ ಕ್ಯಾರಿ ಆಯಿತು ಅಂದರೆ 36 ಕ್ಯಾರಿ ಆಯಿತು. 36 6 42. ಸೊ ಆನ್ಸರ್ ಇಸ್ 4225. ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸ್ಟೆಪ್ಪು 2 ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಒಂದೇ ಸ್ಟೆಪ್ಪಲ್ಲಿ ನೀವು ಈಸಿಯಾಗಿ ಆನ್ಸರ್ ತೊಗೊಳ್ಬೋದು. 98 ಹೋಲ್ ಸ್ಕ್ವೇರ್. 98 ಹೋಲ್ ಸ್ಕ್ವೇರ್ ಅಲ್ವಾ? ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ? 8 ಸ್ಕ್ವೇರ್. 8 8 64. 8 ಸ್ಕ್ವೇರ್ ಅಂದರೆ 69. ಸ್ಕ್ವೇರ್ ಅಂದರೆ 81. ನೆಕ್ಸ್ಟು ಮಧ್ಯಕ್ಕೆ ಅಂಕಿ ಬರ್ಕೋಬೇಕು ಅಂದರೆ 9 8 72. 72 2 144 ಅಲ್ವಾ? 72 2 144. 144. ಈಗ ಯಾವ ರೀತಿ ಮಾಡೋದು ಅಂದರೆ ಕಡೆ ಅಂಕಿ ಯಾವ ಥರ ಇದೆ ಅದೇ ರೀತಿ ಬರ್ಕೊಂಡು 4 ಈ ಮುಂದಿನ ಅಂಕಿಗೆ ಆ್ಯಡ್ ಆಗುತ್ತೆ. 144 6 ಸೇರಿಸಿದ್ರೆ 150. 150ಕ್ಕೆ 0 ದಶಕ 15 ಮುಂದಿನ ಅಂಕಿಗೆ ಹೋಯಿತು. ಸರಿನಾ? ನೆಕ್ಸ್ಟು 80 15 ನಿಮಗೆ ಗೊತ್ತು 95. 95 1 96. ಅರ್ಥ ಆಯಿತು ಅಲ್ವಾ? 2 ಡಿಜಿಟ್ ಸ್ಕ್ವೇರ್ ಯಾವ ರೀತಿ ಮಾಡೋದು ಅಂತ. ನೆಕ್ಸ್ಟ್ 3 ಡಿಜಿಟ್ ಸ್ಕ್ವೇರ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ನೋಡಿ ಸ್ನೇಹಿತರೆ, 3 ಡಿಜಿಟ್ 3 ಸಂಖ್ಯೆಗಳಿದ್ದಾಗ ಸ್ಕ್ವೇರ್ ರೂಟ್ ಮಾಡೋದು ಹೇಗೆ ಅನ್ನೋದ. ಫಸ್ಟ್ ಎಕ್ಸಾಂಪಲ್ 112 ಸ್ಕ್ವೇರ್ ಅಂತ ಇದ್ದಾಗ ಯಾವ ರೀತಿ ಮಾಡೋದು. ಇದನ್ನು ಕೂಡ ಸ್ಪ್ಲಿಟ್ ಮಾಡ್ಕೋತೀವಿ 3 ಪಾರ್ಟ್ಸ್. 1 2 3. ಫಸ್ಟು 2 ಸ್ಕ್ವೇರ್ ಅಂದರೆ 4. 2 ಸ್ಕ್ವೇರ್ ಆಯಿತು. ನೆಕ್ಸ್ಟು 11 ಸ್ಕ್ವೇರ್. 111 ಸ್ಕ್ವೇರ್ ಅಂದರೆ ಎಷ್ಟು? 121. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ 2 ಡಿಜಿಟ್ಗೆ ಯಾವ ರೀತಿ ಮಾಡ್ತಾಯಿದ್ರು 3 ಡಿಜಿಟು ಅದೇ ಥರ. 11 2 11 × 2 × 2 11 2 22. 22 2 42.
4. ಸೊ ಲಾಸ್ಟ್ ಡಿಜಿಟ್ ಏನಿದೆ ಹಂಗೆ ಬರ್ಕೊಳ್ಳೋದ. ನೆಕ್ಸ್ಟ್ 44ರಲ್ಲಿ 4 ಬರ್ಕೋತೀವಿ. ಇನ್ನು 4 ಏನಾಗುತ್ತೆ ಮುಂದೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸರಿನಾ? 4 ದಶಕ ಇಲ್ಗೋಯ್ತು. 121 4 125. ಸೊ ಆನ್ಸರ್ ಇಸ್ 12,544. 12,544. ಯಾವುದಕ್ಕೆ? 112 ಸ್ಕ್ವೇರ್ಗೆ. ಅದೇ ರೀತಿ 118 ಸ್ಕ್ವೇರ್ ಯಾವ ಥರ ಮಾಡೋದು? ಫಸ್ಟು 3 ಸ್ಟೆಪ್. 1 2 3. ಫಸ್ಟ್ ಏನು ಮಾಡ್ತೀವಿ? 8 ಸ್ಕ್ವೇರ್. 8 8ಲಿ 64. ಈ ಥರ ನಿಮ್ಗೆ ಗೊತ್ತಾಗಲಿ ಅಂದರೆ ಭಾಗ ಮಾಡ್ಕೊಳ್ಳಿ. ಲಾಸ್ಟ್ ಡಿಜಿಟು 8 ಸ್ಕ್ವೇರ್ ಅಂದರೆ 64. 11 ಸ್ಕ್ವೇರ್ ಅಂದರೆ 121. ಸರಿನಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? 11 8ಲಿ 88. 88 2ಲಿ 176 ಅಲ್ವಾ? 88 ಇಂಟು 2. ಇದನ್ನ ನಾವು ಹೆಂಗೆ ಮಾಡ್ಕೋಬೋದು ಅಂದರೆ 80 + 8 ಇಂಟು 2 ಈ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡಿದಷ್ಟು ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಲ್ವಾ? 88ನ 80 + 8 ಮಾಡ್ಕೋಬೋದು. ಈಗ ನಿಮ್ಗೆ ಈಸಿ ಆಗುತ್ತೆ. 80 ಇಂಟು 2 160. 8 + 2 16. 160 + 16 176 ಅಲ್ವಾ? ಸರ್ ಇದೇನು ಇಷ್ಟು ಉದ್ದ? ಈ ಥರ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿಯಾಗಿ ನಿಮಗೆ ಮನ್ಸೊಳಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸರಿನಾ? ಸ್ಪ್ಲಿಟ್ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಈಸಿ ಆಗುತ್ತೆ. ಫಸ್ಟ್ ಏನು ಮಾಡ್ತೀವಿ? ಲಾಸ್ಟ್ ಸ್ಟೆಪ್ ಕಡೆ ಅಂಕಿ 4 ಬರ್ಕೊಂಡು ಈ 6 ಏನಾಗುತ್ತೆ? ಮುಂದಿನ ಅಂಕಿ ಕ್ಯಾರಿ ಆಗುತ್ತೆ. 176 + 6 182. 182ಲಿ 2. ಇನ್ನು 18 ಮುಂದಿನ ಅಂಕಿಗೆ ಕ್ಯಾರಿ ಆಯಿತು. 121 + 18 ಎಷ್ಟು? 121 18 149 ಅಲ್ವಾ? ಈ ಥರ ಹಿಂಗಿದ್ದಾಗ ಯಾವ ಥರ ಸರ್ ಮಾಡೋದು ಅಂದರೆ, ಈಗ 121 ಅದನ್ನ ನಾವೇನು ಮಾಡ್ಕೊಬೋದು? 120 ಹಾಕೊಳ್ಳಿ. ಇಲ್ಲಿಗೆ ಕಳಿಸಿ. ಸರಿನಾ? 121 + 19 20 + 19 ಎಷ್ಟು? 39 ಅಲ್ವಾ? ಸೊ 139. ಸೊ ಆನ್ಸರ್ ಇಸ್ 13924. ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಅಂದರೆ 1ರಿಂದ 1 to 25 ಗಂಟ ಏನು ಸ್ಕ್ವೇರ್ ರೂಟ್ಸ್ ಕಂಪಲ್ಸರಿ ಗೊತ್ತಿರಲೇಬೇಕು. ಅಟ್ಲೀಸ್ಟ್ 1 to 20ನಾದರೂ ಕಲಿಬೇಕು. ಬಟ್ 1 to 25 ನನಗೆ ಹೇಳೋದಾದರೆ 1ರಿಂದ 25 ತನಕ ಸ್ಕ್ವೇರ್ ರೂಟ್ ಗೊತ್ತಿರಲೇಬೇಕು. 15 ಸ್ಕ್ವೇರ್ ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. 225 ಏನು ಬೇಕು? ಸರಿನಾ? ಈಗ 12 ಸ್ಕ್ವೇರ್ 144. ಈ ಥರ ಹೇಳ್ದೇಟ್ಗೆ ನಿಮಗೆ ಹೇಳುವಂಗಿರ್ಬೇಕು. ಬಾಯ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟ್ ಅದೇ ರೀತಿ 1ರಿಂದ 15 ತನಕ ಕ್ಯೂಬ್ ರೂಟ್ಸ್ ಗೊತ್ತಿರಲೇಬೇಕು. ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಇವೆಲ್ಲ ಇಂಪಾರ್ಟೆಂಟು. ಡೈಲಿ ಇವನ್ನ ಪ್ರಾಕ್ಟೀಸ್ ಮಾಡಿ. ಒಂದು 15ರಿಂದ 1 ತಿಂಗಳು ಗಂಟ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಮಕಪ್ ಆಗಿಬಿಡುತ್ತೆ. ಸರಿನಾ? ಕ್ಯೂಬ್ ರೂಟು, ಸ್ಕ್ವೇರ್ ರೂಟು, ಆಮೇಲೆ ಟೇಬಲ್ಸು, ಮಗ್ಗಿ ಕೂಡ 1ರಿಂದ 25 ತನಕ ಗೊತ್ತಿರಲೇಬೇಕು. ಮಧ್ಯದಲ್ಲಿ ಕೇಳಿದ್ರು ಕೂಡ ಹೇಳುವಂಗೆ ನಿಮ್ಮ ಕೆಪಾಸಿಟಿ ಇರಬೇಕು. ಅಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರೆ ಇವೆಲ್ಲ ಬೇಸಿಕ್ ಇವೆಲ್ಲ ಗೊತ್ತಾಗಬೇಕು ಫ್ರೆಂಡ್ಸ್. 3 ಡಿಜಿಟ್ ಅರ್ಥ ಆಯಿತು ಅಲ್ವಾ? 136 ಹೋಲ್ ಸ್ಕ್ವೇರ್ ಈ ಥರವಿದ್ದಾಗ ಏನು ಮಾಡ್ತೀವಿ? ಸ್ಪ್ಲಿಟ್ ಮಾಡ್ತೀವಿ. 3 ಪಾರ್ಟ್ಸ್ ಮಾಡಿಕೊಂಡು 6 ಸ್ಕ್ವೇರ್ ಅಂದರೆ 36. 13 ಸ್ಕ್ವೇರ್ ನೋಡಿ. 1ರಿಂದ ನಿಮ್ಗೆ 25 ಸ್ಕ್ವೇರ್ ರೂಟ್ ಗೊತ್ತಾಯಿತು ಅಂದರೆ ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ಮಕಪ್ ಮಾಡಿ ಅಂತ ಹೇಳ್ದು. 13 ಸ್ಕ್ವೇರ್ ಅಂದರೆ ಎಷ್ಟು? 169 ಅಲ್ವಾ? 13 ಸ್ಕ್ವೇರ್ಗೆ 169. 13 ಸ್ಕ್ವೇರ್ಗೆ. ಸರಿನಾ? ನೆಕ್ಸ್ಟ್ ಏನು ಮಾಡ್ತೀವಿ? 13 ಇಂಟು 6 ಇಂಟು 2 ನೋಡಿ. ಇಲ್ಲಿ 13 ಇಂಟು 6 ಇಂಟು 2 ಬತ್ತು ಅಂದರೆ 13ನೇ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ವಾ? ಸೊ 1ರಿಂದ 25 ತನಕ ಏನು ಮಗ್ಗಿ ಟೇಬಲ್ಸು ಗೊತ್ತಿರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ 13 6ಲಿ 78. 78 ಎಷ್ಟು? 156 ಅಲ್ವಾ? ಯಾವ ರೀತಿ ನೀವು ಸರ್ 156 ಹೆಂಗೆ ಹೇಳಿದ್ರೆ ನೋಡಿ, 70 + 8 ಮಾಡಿ ಇಂಟು 2 ಮಾಡಿ ಅಷ್ಟೇ. 72ಲಿ ನಿಮ್ಗೆ ಗೊತ್ತು 140. 82ಲಿ ನಿಮ್ಗೆ ಗೊತ್ತು 16. 140 + 16 156 ಅಲ್ವಾ? 156 156 ಆಗಲಿಲ್ವಾ? ಸೊ
ನೀವು ಮಲ್ಟಿಪ್ಲಿಕೇಶನ್ ಇರಲಿ, ಅಡಿಷನ್ ಇರಲಿ, ಸಬ್ಟ್ರಾಕ್ಷನ್ ಇರಲಿ, ಅವಾಗ ಬಂದಾಗ ನೀವು ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡು ಈಸಿ ಇವೆ ಯಾವ ಥರ ಆಗುತ್ತೆ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ನೀವು ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಗೈಸ್. ಅಂದರೆ ಕಷ್ಟ ಅನ್ಸಲ್ಲ ನಿಮಗೆ. ಇಲ್ಲ ಅಂದರೆ ಅಯ್ಯೋ ಇದೇನು 8 2 16, 8 7 7 14 ಆ್ಯಡ್ ಮಾಡಬೇಕು, ಅವೆಲ್ಲ ಒಂಥರ ನಿಮಗೆ ಬೇಸಿಕ್ಕು ನಿಮ್ಗೆ ಗೊತ್ತಿರುತ್ತೆ, ಕಲ್ತಿರ್ತೀರ ಪ್ರೈಮರಿ ಹೈಸ್ಕೂಲಲ್ಲೆಲ್ಲ. ಬಟ್ ನೀವು ಈಗ ಎಕ್ಸಾಮಲ್ಲಿ ನಮಗೆ ಲೆಂತಿ ಮೆಥಡ್ ಅಲ್ಲ, ಈಸಿ ಮೆಥಡಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೊಸ ಹೊಸ ಟ್ರಿಕ್ಸ್ಗಳು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಅದು ಮನನ ಅಂದರೆ ಡೈರೆಕ್ಟಾಗಿ 78 ಹೇಳಲಿ 156 ಅಂತ ಹೇಳುವಷ್ಟು ನೀವು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, 6 ಕೊನೆ ಡಿಜಿಟ್ ಅದು ಹಂಗೆ ಬರ್ಕೊಂಡು 3 ಏನಾಗುತ್ತೆ, ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ 156 + 3 159. 159ಕ್ಕೆ 9 ದಶಕ ಎಷ್ಟು, 15 ಅಲ್ವಾ. 15ಅಲ್ಲಿ ಮುಂದಿನ ಅಂಕಿ ಕ್ಯಾರಿ ಆಯ್ತಲ್ವಾ. ಸೊ 169 + 15. ಸರ್ ಈ ಥರ ಬಂದಾಗ ಇಲ್ಲಿ ನೋಡಿ 169. ಇದನ್ನೇನು ಮಾಡ್ಕೊತೀವಿ ಅಂದರೆ 170 ಮಾಡ್ಕೊಳ್ಳೋಣ. 170 ಪ್ಲಸ್ ನೆಕ್ಸ್ಟ್ ಒಂದು ಇಲ್ಲೋಯ್ತು 170, ಇಲ್ಲಿ 14 ಆಗೋಯ್ತು. 170 14 ಎಷ್ಟು, 184 ಅಲ್ವಾ. ಸೊ 184. ಅರ್ಥ ಆಯ್ತು ಅಲ್ವಾ ಇಷ್ಟು ನೋಡಿ. ಈಗ ನಮಗೆ 169 + 15. ಸರ್ ಇದು ಹೆಂಗೆ, ಇದು ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ ಅಂದಾಗ ಈ 169ನ 170 ಅಂತ ಬರ್ಕೋತೀವಿ. ಯಾಕೆಂದರೆ ಒಂದು ಇಲ್ಲಿರುತ್ತೆ, ಇಲ್ಲಿ ಕ್ಯಾರಿ ಆಯಿತು. ಅರ್ಥ ಆಯ್ತು. ಅಲ್ಲಿ ಎಷ್ಟು ಉಳ್ಕೊತು, 14 ಉಳ್ಕೊತು. 14 ಈಗ ಈಸಿಯಾಗಿ ನೀವು ಆಡಿಷನ್ ಮಾಡ್ಬೋದು. 70 14 84 ಅಂತ ಈಸಿಯಾಗಿ ಹೇಳ್ಬೋದು. 9 5 ನಿಮಗೆ 14 ಹಂಗೆ ಕಷ್ಟ ಆಯ್ತೈತೆ ಅಂದರೆ ಈಗ 70 + 14 ಎಷ್ಟು, 84 ಅಲ್ವಾ. ಸೊ 184 ಆಗಲಿಲ್ವಾ. ಸೊ ಆನ್ಸರ್ ಈಸ್ 18496. ಗೊತ್ತಾಯ್ತಲ್ವಾ. ಈಗ ಇನ್ನೊಂದು ಎಕ್ಸಾಂಪಲ್ಲು 188 ಹೋಲ್ ಸ್ಕ್ವೇರ್ ಈ ಥರ ಇತ್ತು. ಯಾವ ಥರ, 3 ಸ್ಟೆಪ್, 1 2 3. ಫಸ್ಟ್ ಲಾಸ್ಟ್ ಡಿಜಿಟ್ 8 ಸ್ಕ್ವೇರ್ ಅಂದರೆ 64, 8ರವರೆಗೆ 64 ಅಲ್ವಾ. ನೆಕ್ಸ್ಟ್ 18 ಸ್ಕ್ವೇರ್ ಅಂತ ಬಂತು. 18 ಸ್ಕ್ವೇರ್ ಅಂದರೆ ಬಂದರೆ ಎಷ್ಟು, ನೀವು ಕಲ್ತಿದ್ರೆ ಹೇಳ್ತೀರಾ. 18 ಸ್ಕ್ವೇರ್ ಅಂದರೆ ಗೊತ್ತಿದ್ರೆ ಎಷ್ಟು, 324 ಅಲ್ವಾ. 18 ಸ್ಕ್ವೇರ್ ಅಂದರೆ 324. ನೆಕ್ಸ್ಟ್ ಏನು ಮಾಡ್ತೀವಿ, 18 × 8 × 2 ಅಲ್ವಾ. 18 × 8 ಅಂದರೆ ಎಷ್ಟು, 144. 18 8ಲಿ 144 ಅಲ್ವಾ. ಅದಕ್ಕೋಸ್ಕರ ನಾನು ಹೇಳಿದೆ ಮಗ್ಗಿ ಪ್ರಾಕ್ಟೀಸ್ ಮಾಡಿ ಟೇಬಲ್ಸ್ ಅಂತ ಹೇಳಿದೆ. ಅದಕ್ಕೋಸ್ಕರ 18 8ಲಿ 144. 144 × 2 ಎಷ್ಟಾಗುತ್ತೆ, ಮನನ ಮಾಡಿ ಹಂಗೆ. 144 × 8 ಸ್ಪ್ಲಿಟ್ ಮಾಡ್ಕೊಳ್ಳಿ, ಏನಿಲ್ಲ. 140 + 4 × 2. 14 2ಲಿ 28, 280 ಆಯಿತು. 4 2 8, 288 ಅಲ್ವಾ. 144 × 2 ಅಂದರೆ 288, 288. ಸೊ ಇದೇನು ಸರ್ ಇಷ್ಟು ಉದ್ದ ಸ್ಟೆಪ್ಪು ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಮಾಡಿಸ್ತಾ ಇದ್ದೀನಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಯಾವ ಸ್ಟೆಪ್ಪು ಮಾಡಲ್ಲ, ಡೈರೆಕ್ಟಾಗಿ ಹೇಳ್ತೀರಾ. 18 8ಲಿ 144, 144 2ಲಿ 288. ಸರಿನಾ, ಹಂಗೆ ಬರ್ಕೊಬಿಡ್ಬೋದು. ನೆಕ್ಸ್ಟ್ ಅದೇ ರೀತಿ 4 ಲಾಸ್ಟ್ ಡಿಜಿಟ್ ಬರೆದು 6 ಇಲ್ಲಿಗೆ ಕ್ಯಾರಿ ಆಗುತ್ತೆ. ಸರಿ ಅಲ್ವಾ. 288 6 294, 294ಕ್ಕೆ 4 10 29. ಸೊ 324 + 29. ಈಗ ಹೆಂಗೆ ಮಾಡ್ತೀರಾ, 24 + 29 ನೀವೇನು ಮಾಡ್ಕೋಬೇಕು, ಇದನ್ನ 30 ಮಾಡ್ಕೊಳ್ಳಿ, ಇದನ್ನ 1 ಕಡಿಮೆ ಮಾಡ್ಕೊಳ್ಳಿ. ಈಗ ನೋಡಿ ಹೇಳ್ತೀನಿ ನಿಮಗೆ. ಸೊ 324 ಇದೆ, ನೆಕ್ಸ್ಟ್ 29 ಇದೆ. ಅವಾಗ ಏನು ಮಾಡ್ಕೊತೀರಿ ಅಂದರೆ 323 ಮಾಡ್ಕೊಂಡು ಇದನ್ನ 30 ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಈಸಿ ಆಗಲಿ ಅಂತ ಅಷ್ಟೇ. ಈಗ 30 23 53 ಅಂದ್ಬಿಡ್ತೀರ ಅಲ್ವಾ. ಈಗ ನಿಮಗೆ ಸರ್ 324 29 ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಈಸಿಯಾಗಿ 0ಗೆ ಯಾವಾಗ ಬರುತ್ತೆ ಆ ಥರ ಮಾಡ್ಕೊಬೇಕು. ಈಗ 300, ಈಗ ಒಂದು ಇಲ್ಲೋಯ್ತದೆ ಅಂದರೆ 30 ಆಯಿತು, ಇದು 23 ಆಯಿತು. 23 30 53 ಆಯಿತು. ಸೊ ಎಷ್ಟಾಯ್ತದೆ, 353. ಅರ್ಥ ಆಯ್ತು ಅಲ್ವಾ. ಸೊ 188 ಸ್ಕ್ವೇರ್ಗೆ 35344. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಯಾವುದೇ ರೀತಿಯಾದಂತಹ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.